ನಮಸ್ಕಾರ ಎಲ್ರಿಗೂ. ನಾನಿಲ್ಲಿ ಅಕ್ಕಿ ಪಾಯಸ ಮಾಡ್ಕೊಂಡಿದ್ದೀನಿ. ರೈಸ್ ಖೀರ್ ಅಂತೇಳಿ ಸಹ ಹೇಳ್ತಾರೆ. ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೆ. ನಾನಿಲ್ಲಿ ಸೋನಾ ಮಸೂರಿ ತೊಗೊಂಡಿದ್ದೇನೆ. ನೀವು ಇಲ್ಲಿ ಬಾಸುಮತಿ ರೈಸಲ್ಲಿ ಸಹ ಮಾಡ್ಕೊಳ್ಬೋದು. 1 ಅವರ್ ನಾನು ನೆನೆಸಿಟ್ಕೊಂಡಿದ್ದೆ. ಕ್ಲೀನಾಗಿ ಎಲ್ಲ ತೊಳೆದು ಚೆನ್ನಾಗಿ ನೆಂದಿರಬೇಕು ಅಕ್ಕಿ. ಆಗಲೇ ಬೇಗ ಪಾಯಸ ಬೆಂದು ಬರ್ತದಲ್ಲ, ಅಕ್ಕಿ ಅನ್ನ ಬೇಗ ಬೆಂದು ಬರ್ತದೆ. ನೋಡಿ, ಪಾತ್ರೆ ಚೆಂದ ಉಂಟಲ್ವಾ? ಪುಟ್ಟದಾದಂಥ ಒಂದು ಹೊಸ ಪಾತ್ರೆ ಇದು. ಅದರಲ್ಲಿ ನಾನು ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಈಗ ಇದನ್ನು ನಾನು ಕುಕ್ಕರಲ್ಲಿ ಹಾಕ್ಕೊಳ್ತೇನೆ. ನೀವು ಹಾಗೆಯೇ ಮಾಡ್ಕೊಳ್ಬೋದು, ಆದರೆ ನಾನು ಸ್ವಲ್ಪ ಬೇಗ ಮಾಡುವ ಅಂಥೇಳಿ ಕುಕ್ಕರಲ್ಲಿ ಹಾಕ್ಕೊಂಡೆ. ಖಾಲಿ ಅರ್ಧ ಕಪ್, ನೋಡಿ ಇದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದು ಸೋನಾ ಮಸೂರಿ. ಇದಕ್ಕೆ 1 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀವು ಖಾಲಿ ನೀರಲ್ಲಿಯೇ ಬೇಯಿಸ್ಕೊಳ್ಬೋದು ಇದನ್ನು, ಅಥವಾ ಹಾಲಲ್ಲಿ ಸಹ ಬೇಯಿಸ್ಕೊಳ್ಬೋದು. ಹಾಗೆಯೇ ಇದಕ್ಕೆ 2 ಕಪ್ಪಿನಷ್ಟು ಹಾಲು ಮಿಕ್ಸ್ ಮಾಡಿದ್ದೇನೆ. 2 ಕಪ್ ಹಾಲು, ಆಮೇಲೆ 1 ಕಪ್ ನೀರು ಹಾಕ್ಕೊಂಡು ಈಗ ಒಂದು 4 ವಿಸಿಲ್ ತರಿಸ್ಕೊಳ್ತೇನೆ ನಾನು. 4ರಿಂದ 5 ವಿಸಿಲ್ ತರಿಸ್ಕೊಂಡ್ರು ಸಹ ಆಗ್ತದೆ. ಅನ್ನ ಮತ್ತು ಸ್ವಲ್ಪ ಸ್ಮೂತ್ ಆಗಿದ್ದರೆ ಒಳ್ಳೆಯದಾಗ್ತದೆ. ಅಂದರೆ ಸ್ವೀಟ್ ಹಾಕಿದ ನಂತರ ಸ್ವಲ್ಪ ಗಟ್ಟಿ ಆಗ್ತದೆ, ಹಾಗಾಗಿ ನಾನು ಹೇಳಿದ್ದು. ಇಲ್ಲಿ ನೋಡಿ, ನಾನು ವಿಸಿಲೆಲ್ಲ ಆದಮೇಲೆ ಪುನಃ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ. ನಾನು ಅದನ್ನು ಇನ್ನೂ ಸಹ ಸ್ವಲ್ಪ ಬೇಯಿಸಬೇಕದು. ಸ್ವಲ್ಪ ಮೆದು ಇದ್ದರೆ ಒಳ್ಳೆಯದಾಗ್ತದೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರು ಸಹ ಪುನಃ ನಾನು 1 ಲೋಟ ಆ್ಯಡ್ ಮಾಡಿದ್ದೇನೆ. ಅಂದರೆ ಅದು ಕರೆಕ್ಟಾಗಿ ಬಂತದು. ನಾನು 2 ಲೋಟ ಹಾಲು 1 ಲೋಟ ನೀರು ಹಾಕಿದ್ನಲ್ಲ, ಅದು ಅಷ್ಟಕ್ಕೆ ಕರೆಕ್ಟಾಗಿ ಬಂತು. ಹಾಗಾಗಿ ಪುನಃ ನಾನು ಇದು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅರ್ಧ ಕಪ್ ಅಂತ ಹೇಳಿದ್ರು ಸಹ ನಿಮಗೆ ಒಂದು ಅರ್ಧ ಲೀಟರ್ ಹಾಲು ಬೇಕಾಗ್ತದೆ. ಅಂದರೆ ಹಾಲಲ್ಲೇ ಮಾಡ್ಕೊಳ್ಳುವಂಥದ್ದು. ನೀವು ಡೈರೆಕ್ಟ್ ನೋಡಿ, ಹಾಲು ಬಿಸಿ ಆದ ನಂತರ ಅಕ್ಕಿನ ನೀವು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿ ಸಹ ಇದಕ್ಕೆ ಹಾಕ್ಕೊಂಡು ಪಾಯಸ ಮಾಡ್ಕೊಳ್ಬೋದು. ಅದು ಸಹ ಒಳ್ಳೆಯದಾಗ್ತದೆ. ಅಥವಾ ಈ ಥರ ನಾನು ಮಾಡಿದ ಹಾಗೆಯೇ ಅನ್ನ ಬೇಯಿಸಿ ನೀವು ಹೀಗೆ ಮಾಡ್ಕೊಳ್ಬೋದು. ಇದು ಸಹ ಒಳ್ಳೆಯದಾಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ನಾನಂದರೆ ಹೊಸ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಅಗತ್ಯ ಇದೆ ನನಗೀಗ. ತುಂಬ ಸಬ್ಸ್ಕ್ರೈಬರೆಲ್ಲ ಆದರೆ ತುಂಬ ಖುಷಿ ಆಗ್ತದಲ್ವ. ಹಾಗೆಯೇ ಲೈಕ್ ಕಮೆಂಟ್ ಎಲ್ಲ ಮಾಡಿದರೆ ತುಂಬ ಖುಷಿ ಆಗ್ತದೆ. ಹಾಗೆ ಮನೆಯಲ್ಲಿ ಖಂಡಿತ ಈ ಹಬ್ಬಕ್ಕೆ ಒಂದಿನ ಟ್ರೈ ಮಾಡಿ ನೋಡಿ ನೀವು. ಇದೀಗ ಚೆಂದ ಕುದಿ ಬರಬೇಕು. ಕುದಿ ಬಂದು ಅನ್ನ ಸ್ವಲ್ಪ ಮೆದು ಆದಮೇಲೆ ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೆ. ಅರ್ಧ ಕಪ್ ಅಕ್ಕಿಗೆ 1 ಕಪ್ ಸಕ್ಕರೆ ಬೇಕಾಗ್ತದೆ. ಹಾಲು ಒಂದು 4 ಕಪ್ಪಿನಷ್ಟು ಹಾಲು ಬೇಕಾಗ್ತದೆ. 2 ಕಪ್ಪಿನಷ್ಟು ನೀರು ಬೇಕಾಗ್ತದೆ. ಖಂಡಿತ ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡಿ ನೋಡಿ, ಒಳ್ಳೆಯದಾಗಿ ಬರ್ತದೆ. ಆಮೇಲೆ ನೀವು ಡ್ರೈ ಫ್ರೂಟ್ಸನ್ನು ಹಾಗೆಯೇ ಕುಟ್ಟಿ ಸ್ವಲ್ಪ ಅಂದರೆ ಪೀಸಾಗಿ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ನೀವು ತುಪ್ಪದಲ್ಲಿ ಸಹ ಬಿಸಿ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ಸಕ್ಕರೆ ಎಲ್ಲ ಕರಗಿದ ನಂತರ ನಾನು ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಹಾಕಿದ್ದೇನೆ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ನೀವು. ಈಗ ಏಲಕ್ಕಿ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಪುನಃ ಒಂದು 5 ನಿಮಿಷ ನಾನು ಕುದಿ ತರಿಸ್ಕೊಳ್ತೇನೆ. ಸಕ್ಕರೆ ಎಲ್ಲ ಕರಗಿ ಅನ್ನ ಅದು ಸ್ವೀಟ್ ಇಟ್ಕೊಳ್ಬೇಕು, ಅಷ್ಟರ ತನಕ ನಾವು ಕುದಿ ತರಿಸ್ಕೊಳ್ಬೇಕು. ಲಾಸ್ಟಿಗೆ ನಾನು ಡ್ರೈ ಫ್ರೂಟ್ಸನ್ನು ಕುಟ್ಟಿ ಹಾಕ್ಕೊಂಡಿದ್ದೇನೆ. ಖಾಲಿ ಬಾದಾಮ್ ಮತ್ತು ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೇನೆ. ಸ್ವಲ್ಪ 1 ನಿಮಿಷ ಕುದಿ ಬಂದರೆ ಸಾಕು ಡ್ರೈ ಫ್ರೂಟ್ಸ್ ಹಾಕಿದ ನಂತರ. ಥ್ಯಾಂಕ್ ಯು.